ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 46ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಮುಪ್ಪಿನವರೆಗೂ ನಾನು ನಿಮಗೆ ಏನು ಮಾಡ್ತೇನೆ, ಆಧಾರವಾಗಿರ್ತೇನೆ. ನಿಮಗೆ ನೆರೆ ಬಂದಾಗಲೂ ನಾನು ನಿಮ್ಮನ್ನು ಏನ್ ಮಾಡ್ತೇನೆ, ಒತ್ತು ನಡೆಸ್ತೇನೆ, ಒತ್ತು ಸಹಿಸ್ತೇನೆ ಎಂದು ಕರ್ತನ್ ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ. ಇವತ್ತು ಅನೇಕ ಜನರನ್ನ ನಾವು ನೋಡುವಾಗ ಬಾಧಿಸಲ್ಪಡ್ತಾ ಇರ್ತಾರೆ. ಅನೇಕ ವೃದ್ಧರನ್ನ ನಾವು ನೋಡುವಾಗ ಕಣ್ಣೀರುಗಳನ್ನ ಸುರಿಸ್ತಾ ಇರ್ತಾರೆ. ನನ್ನನ್ನು ಯಾರು ನಡೆಸ್ತಾರೆ, ನನಗೆ ವಯಸ್ಸಾಯಿತು ಎಂದು ಅನೇಕರು ಕಣ್ಣೀರುಗಳನ್ನ ಸುರಿಸುವುದನ್ನು ನಾವು ನೋಡಿರ್ತೇವೆ. ಆದರೆ ಕರ್ತನಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ಮಾತನ್ನು ಕೊಡುವವರಾಗಿದ್ದಾರೆ. ನಿಮಗೆ ನೆರೆ ಬಂದಾಗಲೂ, ನಿಮಗೆ ಮುಪ್ಪಾದಾಗಲೂ ನಾನು ನಿಮ್ಮನ್ನ ಏನ್ ಮಾಡ್ತೇನೆ, ಒತ್ತು ನಡೆಸ್ತೇನೆ, ಕೈ ಹಿಡಿದು ನಡೆಸ್ತೇನೆ ಎಂದು ದೇವರು ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ. ಅನೇಕ ಜನರ ರೀತಿಯಲ್ಲಿ ನಾವು ಇವತ್ತು ಕಣ್ಣೀರುಗಳನ್ನ ಸುರಿಸುವಂತದ್ದು ಬೇಡ. ಯಾಕಂದ್ರೆ ಕರ್ತನ್ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ನಡೆಸ್ತೇನೆ ಎಂದು ಕರ್ತನ್ ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮನ್ನ ಮುಪ್ಪಿನವರೆಗೂ ದೇವರು ನಮ್ಮನ್ನ ಆಧರಿಸಿ ನಡೆಸುವವರಾಗಿದ್ದಾರೆ. ನನ್ನ ಮಗಳಿಗೆ ಮುಪ್ಪಾಯಿತು, ನನ್ನ ಮಗನಿಗೆ ಮುಪ್ಪಾಯಿತು ಎಂದು ಕರ್ತನ್ ನಮ್ಮನ್ನು ಏನ್ ಮಾಡುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ಸರಿ, ನಾನು ನಿಮ್ಮನ್ನು ನಡೆಸ್ತೇನೆ, ನಾನು ನಿನ್ನ ಜೊತೆಗಾರನಾಗಿರ್ತೇನೆ ಎಂದು ಪ್ರತಿದಿನವೂ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಅಪ್ಪ ಕರ್ತನೆ, ಜನಗಳು ನೀನು ಮುಟ್ಟು ನೆರೆ ಬಂದಾಗಲೂ ನಾನು ನಿಮ್ಮನ್ನು ಹೊತ್ತು ನಡೆಸ್ತೇನೆ ಅಂತ ನೀನು ಹೇಳಿದ್ಯಾ. ಅಪ್ಪ, ನಿನ್ನ ಬಲಕ್ಕಾಗಿ ನಾವು ನಿಮ್ಗೆ ಸ್ತೋತ್ರ ಮಾಡ್ತೇವೆ ದೇವ್ರೆ. ನೀನು ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.